ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ನ್ಯೂಸ್ 18 ವಿದ್ಯಾದೀಪ ಅನ್ನೋ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಗುರುವಾಯನಕೆರೆಯ XLPU ಕಾಲೇಜಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸದಾ ಜನಪರ ಹಾಗೂ ನ್ಯಾಯಪರ ಸುದ್ದಿ ಪ್ರಸಾರ ಮಾಡೋ ನ್ಯೂಸ್ 18 ಕನ್ನಡ ಹೊಸದೊಂದು ಹೆಜ್ಜೆ ಇಟ್ಟಿದೆ. ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗುವ ನಿಟ್ಟಿನಲ್ಲಿ ವಿದ್ಯಾದೀಪ ಅನ್ನೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಗುರುವಾಯನಕೆರೆಯ XLPU ಕಾಲೇಜಿನಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಇಂದು ವಿದ್ಯಾದೀಪ 2026ರ ಅಸೋಸಿಯೇಷನ್ ವಿತ್ Ad6 ಅಡ್ವರ್ಟೈಸಿಂಗ್ ಅಡಿಯಲ್ಲಿ ಇಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೋರ್ಡ್ ಪರೀಕ್ಷೆ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ವಿದ್ಯಾದೀಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ನಾಡಿನ ಪ್ರಸಿದ್ಧ ಸೈಬರ್ ತಜ್ಞ ಡಾಕ್ಟರ್ ಅನಂತ ಪ್ರಭು ಅವರು AI ಮತ್ತು ನ್ಯೂ ಜನರೇಷನ್ ಕರಿಯರ್ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಜೊತೆಗೆ ನ್ಯೂಸ್ 18 ಕನ್ನಡದ ಪ್ರಧಾನ ಸಂಪಾದಕರಾದ ಹರಿಪ್ರಸಾದ್ ಸಹ ಭಾಗಿಯಾಗಲಿದ್ದು, ವಿದ್ಯಾರ್ಥಿಗಳಿಗೆ ವೃತ್ತಿ ಬದುಕಿನ ಅದ್ಭುತ ಅವಕಾಶಗಳ ಮಾಹಿತಿ ನೀಡಲಿದ್ದಾರೆ. AI ಮತ್ತು ಭವಿಷ್ಯದ ಪೀಳಿಗೆಯ ವೃತ್ತಿಗಳ ಬಗ್ಗೆ ಇದು ಮಾಸ್ಟರ್ ಕ್ಲಾಸ್ ಆಗಲಿದೆ. ಈ ಮೂಲಕ ವಿದ್ಯಾದೀಪ ಕಾರ್ಯಕ್ರಮ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಲಿದೆ. ವಿದ್ಯಾದೀಪ ಅಂತ ಹೇಳುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಆದಮೇಲೆ ಯಾವ ರೀತಿಯ ಒಂದು ಭವಿಷ್ಯ ಇದೆ, ಸೊ AI ಟೆಕ್ನಾಲಜಿಯಿಂದ ಯಾವ ರೀತಿ ನಾವು ಅದನ್ನು ಪಾಸಿಟಿವ್ ಆಗಿ ತೆಕ್ಕೊಂಡು ನಮ್ಗೆ ಯಾವ ರೀತಿ ಅದರಲ್ಲಿ ಒಂದು ಡೆವಲಪ್ಮೆಂಟ್ ನಮ್ಮ XLPU ಕಾಲೇಜಿನಲ್ಲಿ ನ್ಯೂಸ್ 18 ಕಡೆಯಿಂದ 9ರಂದು ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಇದಕ್ಕೊಂದು ಉಚಿತವಾದಂತಹ ಒಂದು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಒಟ್ನಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ವಿದ್ಯಾದೀಪ ಕಾರ್ಯಕ್ರಮ ದಾರಿದೀಪವಾಗಲಿದ್ದು, ಹೆಚ್ಚಿನ ವಿದ್ಯಾರ್ಥಿಗಳು ಮುಕ್ತವಾಗಿ ಭಾಗವಹಿಸಬಹುದಾಗಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.